ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಮಾನವರು ಅಂದ ಮೇಲೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅಂತ ಒಂದು ಸಮಸ್ಯೆ ಬಗೆಹರಿಸಲು ವೈದ್ಯರುಗಳು ಇರ್ತಾರೆ. ಅಂಥದ್ದು ಯಾವುದೇ ಒಂದು ಸಮಸ್ಯೆ ಇರಲಿ, ಅಥವಾ ಮುಖ್ಯವಾಗಿ ಹೊಟ್ಟೆಯ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ರಾಜಧಾನಿ ದಿಲ್ಲಿಯಲ್ಲಿ ಹೆಸರಾದಂಥ ವೈದ್ಯರು ಡಾಕ್ಟರ್ ಮುಕ್ತುಮ್ ನಾಯಕ್ ಅವರು ಇವಾಗ ನಮ್ಮ ಬೀದರ್ ನಗರದ JSS ಹಾಸ್ಪಿಟಲ್ನಲ್ಲಿ 24 ಗಂಟೆ 7 ವಾರಗಳ ಕಾಲ ಯಾವಾಗೂ ಅವರು ನಿಮ್ಮ ಸೇವೆಯಲ್ಲಿ ನಿರಂತರಾಗಿರುತ್ತಾರೆ. ತಮ್ಮ ಹೊಟ್ಟೆ ಸಮಸ್ಯೆ ಅಂದರೆ ಜಠರಾಗಲಿ, ಪೀತಜನಕಾಂಗ ಆಗಲಿ, ಸಣ್ಣ ಕರಳು ಆಗಲಿ, ದೊಡ್ಡ ಕರಳು ಆಗಲಿ, ಇನ್ಯಾವುದೇ ಹೊಟ್ಟೆ ಸಮಸ್ಯೆ ಇದ್ದರೆ ಕೂಡಲೇ ಅವರಿಗೆ ತಾವು ಸಂಪರ್ಕಿಸಬಹುದು ಹಾಗೂ ಅಲ್ಲಿಗೆ ಭೇಟಿ ನೀಡಬಹುದು. ಅಲ್ಲಿ ಒಂದು ಆಪರೇಷನ್ ಥಿಯೇಟರ್ನು ಇದೆ. ಆಗ ಅವರಿಗೆ ಅಲ್ಲಿ ಏನಿದೆ, ತಮಗೆ ಏನಾದರೂ ಒಂದು ಸಮಸ್ಯೆ ಇದ್ರೆ ಅವರು ಪರಿಹಾರ ಹಾಗೆ ಚಿಕಿತ್ಸೆ ಕೊಡಲು ಸಿದ್ಧರಿದ್ದಾರೆ. ಅಲ್ಲಿ ಯಾವ್ಯಾವ ತರ ವ್ಯವಸ್ಥೆ ಇದೆ, ಅವರು ಯಾವುದರ ಬಗ್ಗೆ ಒಂದು ಪರಿಣಿತ ಹೊಂದಿದ್ದಾರೆ ಮೊದಲು ನೋಡ್ಕೊಂಡು ಬರೋಣ, ಬನ್ನಿ. ಬೀದರ್ ಜನತೆಗೆ ನನ್ನ ಹೆಸರು ಡಾಕ್ಟರ್ ಮಕ್ತುಮ್ ನಾಯಕ್ ಅಂತೇಳಿ. ಐ ಆಮ್ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್, MS MCH ಡನ್ ಫ್ರಮ್ JB ಪಂತ್ ಹಾಸ್ಪಿಟಲ್ ದಿಲ್ಲಿ. ಕರೆಂಟ್ಲಿ ನಾನು ಈಗ JSS ಹಾಸ್ಪಿಟಲ್ ಗುಂಪಾ ಬೀದರಲ್ಲಿ ಆ್ಯಸ್ ಎ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ನಮ್ಮ ಬೀದರ್ ಜನತೆಗೆ ನಾನು ತಿಳಿಸಿದೆ ಏನಂದರೆ, ಯಾವುದೇ ಜೀರ್ಣಾಂಗ ಸಮಸ್ಯೆ ಇರಲಿ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಏನೇನು ಆರ್ಗನ್ಸ್ ಬರ್ತವೆ, ಈಗ ಅನ್ನನಾಳ ಆಗಿರ್ಬೋದು, ಜಠರ ಆಗಿರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು ಸಮಸ್ಯೆಗಳಿರ್ಬೋದು, ಪ್ಯಾನ್ಕ್ರಿಯಾಸ್, ಲಿವರ್, ಗಾಲ್ ಬ್ಲ್ಯಾಡರ್, ಏನೇ ಜೀರ್ಣಾಂಗ ಏನು ನಮ್ಮದು ಇದು ಸಿಸ್ಟಮ್ ಇದೆ ಗ್ಯಾಸ್ಟ್ರೋಇಂಟೆಸ್ಟೈನಲ್, ಅದರದ್ದು ಏನು ಪ್ರಾಬ್ಲಮ್ ಆಗಿರ್ಬೋದು, ಸ್ಟೋನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಅದ್ರದ್ದು ಕ್ಯಾನ್ಸರ್ ರಿಲೇಟೆಡ್ ಏನಾದರೂ ಇಶ್ಯೂ ಇರ್ಬೋದು, ಅದರದ್ದು ಆಪ್ರೇಷನ್ ಮಾಡೋ ಸ್ಪೆಷಲಿಸ್ಟ್, ಕಾಮನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ. ಸೊ ನಮ್ಮ ಇಲ್ಲಿ ಸುತ್ತಮುತ್ತಲ ಜನತೆಗೆ ಇದೆ ಹೇಳೋದಂದರೆ, ಇಲ್ಲಿ ಎಲ್ಲ ಸೌಲಭ್ಯ ಇದೆ ನಮ್ಮ ಹತ್ರ. ಲ್ಯಾಪ್ರೋಸ್ಕೋಪಿಕ್ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ, ಆ ಥರ ಆಪ್ರೇಷನ್ಸ್ ಮಾಡಿ ಪೇಷಂಟ್ಗಳಿಗೆ ಗುಣ ಮಾಡೋ ಒಂದು ಇದಿದೆ ಇಲ್ಲಿ. ಸೊ ಸ್ಪೆಷಲಿ ಇಲ್ಲಿ ಅಂದರೆ ಜಠರ, ಸ್ಟೊಮಕ್ ಕ್ಯಾನ್ಸರ್, ಕರಳಿನ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಪ್ಯಾನ್ಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ, ಮತ್ತು ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಇರ್ಬೋದು, ಲಿವರಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು. ಇವು ಯಾವುದು ನಮ್ಮಲ್ಲಿ ಟೀಮ್ ಇದೆ. ಫಸ್ಟ್ ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಎಂಡೋಸ್ಕೋಪಿ ಅವೆಲ್ಲ ಮಾಡಿ ನೋಡ್ತೀವಿ. ಅದರಿಂದ ಸಮಸ್ಯೆ ಕಡಿಮೆ ಆಗಿಲ್ಲ ಅಂತಂದರೆ ಫೈನಲ್ ಆಗಿ ಆಪ್ರೇಷನ್ ಮಾಡೋ ಫೆಸಿಲಿಟಿ ಇರುತ್ತೆ ನಮ್ಮ ಹತ್ರ. ಎಲ್ಲ ಹೈಯರ್ ಎಂಡ್ ಫೆಸಿಲಿಟಿ ಇದೆ. ಮಾಡ್ಯುಲರ್ OT ಇದೆ ನಮ್ಮ ಹತ್ರ, ಮತ್ತು ದೊಡ್ಡ ದೊಡ್ಡ ಎನರ್ಜಿ ಡಿವೈಸಸ್ ಇದ್ದಾವೆ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಸೊ ಪೇಷಂಟ್ ಲ್ಯಾಪ್ರೋಸ್ಕೋಪಿಯಿಂದ ಏನು ಬೆನಿಫಿಟ್ ಅಂದರೆ, ಬೇಗ ಗುಣಮುಖರಾಗ್ತಾರೆ, ರಿಕವರಿ ಬೇಗ ಆಗ್ತಾರೆ, ಮತ್ತು ಅವರು ವಾಪಸ್ ತಮ್ಮ ಕೆಲಸಕ್ಕೆ ರೆಸ್ಯೂಮ್ ಮಾಡ್ಬೋದು ಬೇಗ. ಸೊ ಮೇನ್ ರಿಕವರಿ ಫಾಸ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ರೀಸೆಂಟಾಗಿ ಒಂದು ಲಿವರ್ ಸರ್ಜರಿ ಮಾಡಿದ್ದೀವಿ, ಮತ್ತು ಕೊಲೆಡೋಕಲ್ ಸಿಸ್ಟ್ ಅಂತೇಳಿ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ. 8 ವರ್ಷದ ಮಗುಗೆ ಒಂದು ಆಪ್ರೇಷನ್ ಮಾಡಿದ್ವಿ, ಮೇಜರ್ ಸರ್ಜರಿ. ರಿಕವರ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾನೆ ಹುಡುಗ. ಮತ್ತು ಎಲ್ಲ ಮೇಜರ್ ಏನೇನು GIT ರಿಲೇಟೆಡ್ ಸಮಸ್ಯೆಗಳಿದ್ದಾವೆ ಅದಕ್ಕೆ ಸಂಪರ್ಕಿಸಿ. ಸೊ ನಾವು ಅದಕ್ಕೆ ಏನೇನು ಬೇಕು ಇನ್ವೆಸ್ಟಿಗೇಷನ್ಸ್ ಮಾಡಿ ಅದಕ್ಕೆ ಒಂದು ಏನು ಸಮಸ್ಯೆಗೆ ಏನಿದೆ ಅದರದ್ದು ಸೊಲ್ಯೂಷನ್ ಅದು ಕೊಡ್ತೀವಿ. ಸೊ ನಮಸ್ಕಾರ.